ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಆನ್ಲಿ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನನ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೇ ಬರುತ್ತೆ. ಹಾಗೆ ಇಷ್ಟ ಆದರೆ ವ್ಲಾಗು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಭೀಮನ ಅಮಾವಾಸ್ಯೆದು ವ್ಲಾಗ್ ಇರುತ್ತೆ. ಹಾಗೆ ಇಲ್ಲಿ ತೋರಿಸ್ತಾ ಇರೋದು, ಡಿಸ್ಪ್ಲೇ ಆಗ್ತಾ ಇರೋದು ಕತ್ತೆಗಳು. ನಮ್ಮ ಮನೆ ಹತ್ರ ಕುರಿಗಳೆಲ್ಲ ಅದೇ ಬರ್ತಾರಲ್ಲ, ಕುರಿಗಳೆಲ್ಲ ಇಟ್ಕೊಂಡು ಅವರು ಕತ್ತೆಗಳನ್ನ ತಂದಿದ್ರು. ಮನೆ ಹತ್ರನೇ ಕಟ್ಟಾಕ್ಬಿಟ್ಟು ಹೋಗಿದ್ರು. ಸೊ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದೆ. ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಲಿಲ್ಲ, ಓಡ್ ಬಂದ್ಬಿಟ್ಟೆ ನಾನು. ಅವರು ಮೇಯ್ಸ ಕುರಿಗಳೆಲ್ಲ ಇಟ್ಕೊಂಡು ಇದನ್ನ ಮಾತ್ರ ಮನೆ ಹತ್ರನೇ ಕಟ್ಟಾಕ್ಬಿಟ್ಟು ಹೋಗಿದ್ರು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ನಾವು ಮನೆಯೆಲ್ಲ ಸರ್ಚ್ ಮಾಡ್ತಾ ಇದ್ದೀವಿ, ನೀನು ಇಲ್ಲಿ ಬಂದು ಕೂತಿದ್ಯಾ? ಹಾಂ, ಯಾರ ರೂಮ್ ಇದು? ಹಾಂ, ದೊಡ್ಡಮ್ಮನ ರೂಮಲ್ಲಿ ಏನು ಕೆಲಸ ನಿಂಗೆ? ಹಾಂ ತನ್ವಿತ್ತು, ತಿತ್ತೆ ಅಂದರೆ ಬಾಗ್ಲು ಹಾಕೊಂಡು ಏನು ಮಾಡ್ತಿದ್ಯಾ ಒಬ್ಬನೇ? ಹಾಂ, ಬಾರೋ ಇಲ್ಲಿ. ಹಾಂ, ಏನು? ಹಾಂ, ಏನು ಮಾಡ್ತಿದ್ದೆ? ತೇತೆ ಅಂದರೆ ತೇತೆ, ನೀನು ಬಾಗ್ಲು ಹಾಕೊಂಡು ಒಳಗೆ ಇರೋ ಅಂತ ನಾವು ಹೇಳಿದ್ವಾ? ಮನೆಯೆಲ್ಲ ಹುಡುಕ್ತಿದ್ದೀನಿ ನಾನು ಎಲ್ಲಿದ್ದೀಯಾ ಅಂತ. ಹಾಂ, ಒಳಗಡೆ ಬಂದು ಡೋರ್ ಕ್ಲೋಸ್ ಮಾಡ್ಕೊಂಡು ಕೂತಿದ್ಯಾ ಒಬ್ಬನೇ? ಹಾಂ, ಚುಬ್ಬಾ ಬಾ ಎದ್ದು ಹೇಳ್ಮೇಲೆ. ಅಯ್ಯಪ್ಪ, ನನ್ನ ಮಗನೂ ಹುಡ್ಕೋದೇ ಒಂದು ದೊಡ್ಡ ಕೆಲಸ ನಮ್ಮ ಮನೇಲಿ. ಈಗೆಲ್ಲ ರೂಮ್ ಡೋರ್ಗಳು ಓಪನ್ ಆಗಿಬಿಟ್ಟಿರ್ತವೆ, ಹಂಗಾಗಿ ಎಲ್ಲಿ ಹೋಗ್ಬಿಟ್ಟಿರ್ತಾನೋ ಗೊತ್ತೇ ಆಗಲ್ಲ. ಹೋಗಿ ಬಾಗ್ಲು ಹಾಕೊಬಿಟ್ಟಿರ್ತಾನೆ, ನಾವು ಸರ್ಚ್ ಮಾಡಬೇಕು, ಯಾಕಂದರೆ 4-5 ರೂಮ್ ಇದೆಯಲ್ಲ, ಗೊತ್ತಾಗಲ್ಲ. ಹಂಗೆ ಮಾಡ್ತಾನೆ ಇವಾಗ. ಹಾಗೆಯೇ ಭೀಮನ ಅಮಾವಾಸ್ಯೆ ದಿನ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಹಾಳಾಗಿತ್ತು. ಸೊ ಕ್ಲೀನ್ ಎಲ್ಲ ಆದಮೇಲೆ ಇನ್ನೇನು ಕೆಲಸ ಇರಲ್ಲ ಅಲ್ವಾ, ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ನಾನು ಓಕೆ ಮಾಡ್ಕೊಂಡು ಬಂದು, ಈ ಸ್ಯಾರಿ ಬಂದುಬಿಟ್ಟು ನನ್ನ ಪ್ರೆಗ್ನೆನ್ಸಿನಲ್ಲಿ ಯುಗಾದಿ ಹಬ್ಬ ಇತ್ತು. ಸೊ ಫೈನಲ್ಲು 8 ತಿಂಗಳು ಪ್ರೆಗ್ನೆನ್ಸಿ ಇದೆ, ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಆವಾಗ ತೊಗೊಂಡಿದ್ದ ಸ್ಯಾರಿ. ಆವಾಗ ಬಿಟ್ಟರೆ ಇವತ್ತೇ ನಾನು ಹಾಕ್ತಾ ಇರೋದು. ಸೊ 5 ಇಯರ್ಸ್ ಆಯಿತು ಅದನ್ನು ತೊಗೊಂಡು. ಒಂದು ಸಲ ಅಷ್ಟೇ ವೇರ್ ಮಾಡಿದ್ದು, ಯಾವುದೋ ಒಂದು ಮೂಲೆಗೆ ಹಾಕ್ಬಿಟ್ಟಿದ್ದೀನಿ, ನೋಡೇ ಇಲ್ಲ. ಸೊ ಓಕೆ ತೆಗೆಯೋಣ ಅಂದ್ಬಿಟ್ಟು ತೆಗ್ದೆ. ಸೊ ಬ್ಲೌಸ್ ಸ್ವಲ್ಪ ಅಂದರೆ ಅವಾಗಿನ ಇವಾಗಿನ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದರೆ ಸ್ವಲ್ಪ ದಪ್ಪ ಆಗೇ ಆಗಿರ್ತೀವಿ. ಸೊ ಅಂದರೆ ಆಲ್ಟ್ರೇಷನ್ ಮಾಡಿಕೊಂಡು ಸೊ ಹಾಕೋಣ ಅಂತ ಅಂದ್ಕೊಂಡು ಹಾಕ್ಕೊಂಡೆ. ಸೊ ರೆಡಿ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿ ಅಮ್ಮ ದೇವ್ರ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ನಾಳೆ ಅನ್ನುವಾಗೇ ಎಲ್ಲನೂ ಕ್ಲೀನೆಲ್ಲ ಮಾಡಿಕೊಂಡು ಇಟ್ಕೊಂಡಿದ್ರು. ಸೊ ದೇವ್ರದ್ದು ಪಾತ್ರೆ ಅದೆಲ್ಲ, ಯಾಕಂದರೆ ಅವತ್ತಿನ ದಿನ ಮಾಡೋದಂದರೆ ಆಗಲ್ಲ, ಯಾಕಂದರೆ ಮಾರ್ನಿಂಗ್ ಬೇಗನೆ ನಾವು ಮಾಡಿಬಿಡ್ತೀವಿ ಪೂಜೆ. ತಿಂಡಿ ಆಗೋಷ್ಟರಲ್ಲೆಲ್ಲ ಪೂಜೆ ಮುಗ್ದಿರಬೇಕು ನಮ್ಮದು. ಭೀಮನ ಅಮಾವಾಸ್ಯೆ ಪೂಜೆ ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ. ರೂಲ್ಸ್ ಅಂದರೆ ರೂಲ್ಸ್ ಅಷ್ಟೇ. ಅದಕ್ಕೋಸ್ಕರ, ಯಾಕಂದರೆ ಇನ್ನೂ ತಿಂಡಿ ಏನು ಆಗಿರಲಿಲ್ಲ ಅವತ್ತಿನ ದಿನ. ಭೀಮನ ಅಮಾವಾಸ್ಯೆ ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಇಡ್ಲಿ ಮತ್ತು ಈ ಸಿಹಿ ಚಟ್ನಿ, ಖಾರ ಚಟ್ನಿ ಪಕ್ಕ. ಯಾಕಂದರೆ ಅದನ್ನು ಬಿಟ್ಟು ಬೇರೆ ಏನು ನಾವು ರೆಸಿಪಿ ಮಾಡಲ್ಲ ಅವತ್ತಿನ ದಿನ, ಅದೇ ಮಾಡೋದು. ಓಕೆ ಅಂದ್ಬಿಟ್ಟು ಮಾಡಿ, ಮಕ್ಕಳಂತೂ ನಿಜ ಇರಲ್ಲ ಅಲ್ವಾ ಹಸ್ಕೊಂಡು, ಹಾಗಾಗಿ ಅವಕ್ಕೆ ಬೇಗ ಹಾಕಿ ಕೊಟ್ಬಿಟ್ಟೆ ತಿನ್ಕೊಂಡು. ನಾವೆಲ್ಲ ಪೂಜೆ ಎಲ್ಲ ಆಗೋ ತನಕ ತಿನ್ನೋದು ಬೇಡ ಅಂದ್ಕೊಂಡು ಹಾಗೇ ಓಕೆ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಹಾಗೆ ಫೋಟೋಸು ವೀಡಿಯೋಸ್ ಸ್ವಲ್ಪ ತಗೊಂಡು ಹಾಗೆ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ವೀಡಿಯೋ ಕ್ಯಾಮ್ರಾ ಆನ್ ಮಾಡಿ ಇಡೋಕ್ಕೆ ಅಂದ್ಬಿಟ್ಟು ಈ ಕಡೆ ಟ್ರೈಪಾಡೆಲ್ಲ ಸೆಟ್ ಮಾಡಿ ಇಟ್ಟಿದ್ದೆ. ನನ್ನ ಮಗ ಬಂದು ಎಲ್ಲ ಬೀಳಿಸಿ ಕೆಳಗೆ ಹಾಳು ಮಾಡಿಟ್ಟಿದ್ದ. ಇನ್ನೇನು ಮಾಡೋಕ್ಕಾಗಲ್ಲ, ಪಾಪು ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಲೇಬೇಕು. ಹಾಗೆ ಈ ಹೂವು ಇಟ್ಬಿಟ್ಟಿದ್ದೆ ನಾನು, ಬಟ್ ಈ ಹೂವು ಹಾಕಲ್ಲಂತೆ, ಯಾಕಂದರೆ ನನಗೆ ಆಲ್ರೆಡಿ ಮರೆತೇ ಹೋಗಿದೆ. ಮದುವೆ ಆದಾಗಿಂದ ಆಲ್ಮೋಸ್ಟ್ ಒಂದು 3 ಸಲ ಮಾಡಿದ್ದೀನಿ ಅಷ್ಟೇ. ಪ್ರೆಗ್ನೆನ್ಸಿ ಅಂತೆ, ಬಾಣಂತಿ ಅಂತೆ ಅಂದ್ಕೊಂಡು ಮಾಡೇ ಇಲ್ಲ. ಒಂದು 3 ಟೈಮ್ಸ್ ಏನೋ ಮಾಡಿರೋದು ಅಷ್ಟೇ ಈ 7 ಇಯರ್ಸಲ್ಲಿ. ಒಂದು 3 ಟೈಮ್ಸ್ ಮಾಡಿದ್ರಿಂದ ಹೋದ ಸಲನೂ ಮಾಡಿಲ್ವಲ್ಲ, ನಂಗೆ ಕನ್ಫ್ಯೂಸು ಏನಿಡಬೇಕಂತ. ಆಮೇಲೆ ತುಂಬೆ ಹೂವು ಶ್ರೇಷ್ಠ ಅಂದ್ಬಿಟ್ಟು ಅದನ್ನು ಹಾಕಿ ಪೂಜೆ ಮಾಡೋದಂತೆ. ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಮ್ಮ ಕಡೆ ಅದೇ ಹೇಳಿದ್ನಲ್ಲ, ರೂಲ್ಸ್ ಅಂದರೆ ರೂಲ್ಸ್ ಅಂತ. ಹಾಗಾಗಿ ತುಂಬೆ ಹೂವೇ ಹಾಕಬೇಕು ಅಂದ್ಕೊಂಡು ಅದನ್ನ ಎತ್ತಿಟ್ಟಿದ್ರು ಅಮ್ಮ, ಬಟ್ ನಾನು ನೋಡೇ ಇರಲಿಲ್ಲ. ಈ ಹೂವು ಇಟ್ಬಿಟ್ಟಿದ್ದೆ, ಆಮೇಲೆ ತೆಗೆದು ಪಕ್ಕಕ್ಕಿಟ್ಟು. ಹಾಗೆ ಪಂಚೆ ಶಲೆ ಎಲ್ಲ ಹಾಕೋ ಕೂರ್ಕೊಂಡು ಮಾಡ್ಕೋತಾರೆ, ಬಟ್ ನಮ್ಮ ಹಸ್ಬೆಂಡು ಪಂಚೆ ಎಲ್ಲ ಹಾಕಲ್ಲ ಅವರು. ಹಾಗಾಗಿ ಡ್ರೆಸ್ ಮಾಮೂಲಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಕೂತ್ಕೊಂಡ್ರು. ಸೊ ನೋಡಿ ನಮ್ಮ ಮನೆಯಲ್ಲಿ ಯಾವ್ಯಾವ ಥರ ನಡೆಯುತ್ತೆ ಅಂತ. ನಿಮ್ಮ ಮನೆಗಳಲ್ಲಿ ಯಾವ ಥರ? ನಿಮ್ಮ ಗಂಡಂದ್ರು ಸುಮ್ಮನೆ ಪೂಜೆ ಮಾಡಿಸ್ಕೋತಾರ? ಯಾಕಂದರೆ ವರ್ಷಕ್ಕೊಂದ್ಸಲ ಪೂಜೆ ಮಾಡೋದಲ್ವ, ಹಾಗಾಗಿ ಬೇರೆ ಥರ ಪೂಜೆಗಳು ಅವಾಗವಾಗ ನಡೀತಾ ಇರುತ್ತೆ. ಬಟ್ ಈ ಪೂಜೆ ಆದರೆ ಕಾಲು ತೊಳೆಯೋ ಪೂಜೆ ತುಂಬ ಮುಖ್ಯ ಆಗಿರುತ್ತೆ ಅಂತ ಅಷ್ಟೇ.
ನನ್ನ ಮಗ ಅಂತೂ ಸುಮ್ಮನೆ ಕೂರಲ್ಲ, ಅದಕ್ಕೆ ಕಾರಲ್ಲಿ ಹಾಕಿ ಕೂರಿಸಿದ್ದೀವಿ. ಅಲ್ಲಾದರೂ ಸುಮ್ಮನೆ ಕೂತಿರ್ತಾನೆ, ಇಲ್ಲಾಂದರೆ ದೀಪ ಎಲ್ಲ ಇಟ್ಟಿರ್ತೀವಲ್ಲ ಬಂದು ಎಳೆದು ತೆಗೆದು ಉಂಟಿಸ್ಬಿಡ್ತಾನೆ ಅಷ್ಟೇ. ಅದಕ್ಕೋಸ್ಕರ ಆ ಥರ ಹಾಕ್ಬಿಟ್ಟು ಕೂರಿಸಿದ್ದೆ. ಸುಮ್ಮನೆ ಗಣಪತಿ ಥರ ಕೂತಿದ್ದಾನೆ ನೋಡಿಕೊಂಡು ನಮ್ಮನ್ನ ಆರಾಮಾಗಿ. ಓಕೆ, ನಮಗೂ ಸ್ವಲ್ಪ ಸಮಾಧಾನ, ಯಾಕಂದರೆ ಬಂದು ಎಳಿತಾ ಇರ್ತಾನಲ್ವ, ಅದಕ್ಕೋಸ್ಕರ ಹಂಗೆ ಹಾಕಿದ್ವಿ. ಸೊ ಹಾಕಿ ಪೂಜೆ ಗೀಜೆ ಎಲ್ಲ ಚೆನ್ನಾಗಾಯಿತು. ಸೊ ದಕ್ಷಿಣೆನ ಅಷ್ಟೇ ಬಿಡೋಕ್ಕಾಗುತ್ತಾ, ಖಂಡಿತ ಈಸ್ಕೊಂಡ್ವಿ. ಪೂಜೆ ಅಂತೂ ನಿಜ ತುಂಬ ಮನ್ಸ್ಕೊಂತಾರೆ, ನೆಮ್ಮದಿ ಅನಿಸ್ತು. ಯಾಕಂದರೆ ಈ ಸಲ ಯಾಕಂದರೆ ಅದೇ ಹೇಳಿದ್ನೆಲ್ಲ ಗ್ಯಾಪ್ ಕೊಡ್ತಾಯಿದ್ದು, ಇನ್ಮೇಲೆ ಕಂಟಿನ್ಯೂಸ್ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಈಗ ಪ್ರೆಗ್ನೆನ್ಸಿ ಅಂತ ಅದು ಇದು ಅಂತ ಆ ಜರ್ನೀಸ್ ಎಲ್ಲ ಮುಗಿದು ಈಗೇನಿದ್ರು ಮಕ್ಕಳನ್ನ ಬೆಳೆಸೋ ಕಡೆ ಹೋಗಬೇಕು. ಸೊ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಈ ಸಲ ಫಸ್ಟ್ ಪೂಜೆ ಮಾಡಿದಂತೂ ಮನ್ಸ್ಕೊಂತಾರ ನೆಮ್ಮದಿ ಅನಿಸ್ತು. ನನಗಂತೂ ತುಂಬ ಖುಷಿ ಆಯ್ತು ಈ ಸಲ. ಸೊ ಭಕ್ತಿಯಿಂದ ಪೂಜೆ ಗೀಜೆ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಬೇಕಿತ್ತು. ಯಾಕಂದರೆ ಭೀಮನ ಅಮಾವಾಸ್ಯೆ ದಿನ ಸಾಮಾನ್ಯ ದೇವಸ್ಥಾನಕ್ಕೆ ಹೋಗ್ತಾರೆ, ಈ ಎಲ್ಲ ಕಡೆನೂ ಹೋಗ್ತಾರೆ. ಯಾರು ಅಂದರೆ ಪ್ರತಿಯೊಂದು ಕಡೆನೂ ಹೋಗ್ತಾರೆ ದೇವಸ್ಥಾನಕ್ಕೆ. ಹಾಗಾಗಿ ಇಲ್ಲೇ ಹೆಣ್ಣು ದೇವರಿತ್ತು ನಮ್ಮ ಮನೆ ಹತ್ತತ್ರ. ಸೊ ಅಲ್ಲಿಗೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ. ಸೀರಿಯಸ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ಶು ಇವತ್ತು ಅಂತ. ಆಲ್ಮೋಸ್ಟ್ ನಮ್ಮ ಅತ್ತೆ ಚಿಕ್ಕತ್ತೆ ಹೋಗಿದ್ರು ಸ್ಟಾರ್ಟಿಂಗ್ ಫಸ್ಟೇ ಬೆಳಗ್ಗೆ ಮಾರ್ನಿಂಗು. ಅವ್ರು ಹೇಳಿದರು, ನಾವು ಅದಕ್ಕೋಸ್ಕರನೇ ಮಕ್ಕಳೆಲ್ಲ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಓಕೆ ಅಂದ್ಬಿಟ್ಟು ಅವಕ್ಕೂ ಸ್ವಲ್ಪ ಯಾಕೋ ಮೈ ಬಿಸಿ ಇದ್ದಿದ್ದರಿಂದ ಇಬ್ಬರನ್ನೂ ಕರ್ಕೊಂಡು ಹೋಗಲಿಲ್ಲ ನಾನು. ಹಾಗೆ ನಮ್ಮ ಬಾವನ ಮಗಳು ಕೂಡ ಮನೇಲೇ ಇದ್ದಿದ್ದರಿಂದ ಅವಳನ್ನು ಬಿಟ್ಬಿಟ್ಟು ಒಟ್ಟಿಗೆ ಹೋಗೋಣ ಅಂದ್ಕೊಂಡು 3 ಜನನೂ ಮನೇಲಿ ಹಾಕ್ಬಿಟ್ಟು ಹೋಗಿದ್ವಿ ಬೈಕಲ್ಲೇ. ಯಾಕಂದರೆ ನಿಯರ್ ಬೈ ಇರೋದು ನಮ್ಮ ಮನೆ ಹತ್ರ ದೇವಸ್ಥಾನ, ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಾಗಾಗಿ ಓಕೆ ಅಂದ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು, ಹಾಗೆ ಅದು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಯಾವ ದೇವಸ್ಥಾನ ಅಂತ ಖಂಡಿತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ವೀಡಿಯೋದಲ್ಲಿ. ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಇರೋರಾದರೆ ಪಕ್ಕ ಫೈಂಡ್ ಔಟ್ ಮಾಡಿರ್ತಾರೆ. ಯಾಕಂದರೆ ಹೋಗದೇ ಇರೋರೇ ಇಲ್ಲ ಟೆಂಪಲ್ಗೆ, ಹಾಗಾಗಿ ಹೇಳ್ತಾ ಇರೋ ಅಂಥದ್ದು. ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬೇಕಂದ್ರೆ ಅದೇ Q&A ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಹೋದ ವೀಡಿಯೋದಲ್ಲೇ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೆ, ಬಟ್ ಯಾರೂ ಇನ್ನೂ ಅದನ್ನ ಗಮನಿಸಿಲ್ಲ ಅನಿಸುತ್ತೆ. ಅಂದರೆ ನಿಮ್ಗೆ ಏನಾದ್ರು ನನ್ನ ಬಗ್ಗೆ ತಿಳ್ಕೊಳ್ಳೋ ಅಂಥ ಆಸಕ್ತಿ ಇದ್ದು ಏನಾದ್ರು ಕ್ವೆಶನ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿದ್ದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋ ಅಂಥದ್ದು. ಏನಾದ್ರು ಕ್ವೆಶನ್ ಇದ್ದರೆ ಕೇಳಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ. ಸದ್ಯಕ್ಕೆ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನೋಡ್ಕೊಂಡು ಬನ್ನಿ ಯಾವ ಟೆಂಪಲ್ಗೆ ಹೋಗಿರೋದು ಅಂತ ಗೊತ್ತಾಗುತ್ತೆ. ಫೋಟೋ ತೆಗೆಸ್ಕೊಳ್ಳೋದ ಅಂದ್ಬಿಟ್ಟು ಆಚೆ ಬಂದ್ವಿ. ಅದೇ ಆರತಿ ಎಲ್ಲ ಮಾಡಾದ್ಮೇಲೆ ನಮ್ಮ ಮನೆಯವರು ಫೋಟೋ ಅಂದ್ಬಿಟ್ಟು ಬರ್ತಾರೆ, ಬಟ್ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅವ್ರಿಗೆ ವೀಡಿಯೋ ಅಂತ ಗೊತ್ತಿಲ್ಲ, ಹಂಗೆ ಬರ್ತಾಯಿದ್ರು. ಆನ್ ಮಾಡ್ಕೊಂಡು ಬರ್ತಿದ್ನಲ್ಲ, ಅದಕ್ಕೇ ಅವರಿಗೆ ಫೋಟೋ ವೀಡಿಯೋ ಅಂದರೆ ಅಷ್ಟಕ್ಕಷ್ಟೇ. ಎಲ್ಲೋ ನಮ್ಮ ಬಲವಂತಕ್ಕೆ 1-2 ತೆಗೆಸ್ಕೋತಾರೆ, ಅಷ್ಟು ಬಿಟ್ಟರೆ ಜಾಸ್ತಿ ಇಷ್ಟಪಡಲ್ಲ ಅವರು. ಹಾಗಾಗಿ ಮಧ್ಯೆ ಮಧ್ಯೆ ಕ್ಯಾಪ್ಚರ್ ಮಾಡ್ಕೊಬಿಟ್ಟಿರ್ತೀನಿ ನಾನು, ಇನ್ಕ್ಲೂಡಿಂಗ್ ಮಾಡ್ಕೊಂಡಿರ್ತೀನಿ. ಸೊ ಟೆಂಪಲ್ಗೆ ಹೋಗಿದ್ದು ಇವಾಗ ಆಲ್ರೆಡಿ ನೀವು ನೋಡ್ತಿದ್ದೀರ ಎಷ್ಟು ಕ್ರೌಡ್ ಇದೆ ಅಂದರೆ, ಅದೇ ತುಂಬ ಜನಸಂಖ್ಯೆ. ಯಾಕಂದರೆ ಅವತ್ತು ಭೀಮನ ಅಮಾವಾಸ್ಯೆ ಇದ್ದಿದ್ದರಿಂದ ಸಾಮಾನ್ಯ ಈ ಹೆಣ್ಣು ದೇವ್ರುಗಳಿಗೆ ಸಿಕ್ಕಾಬಟ್ಟೆ ಬೇಡಿಕೆ, ಸಿಕ್ಕಾಬಟ್ಟೆ ರಶ್ಶು. ಅವತ್ತು ಈ ತಡೆ ಒಡ್ಸೋದಾಗಿರ್ಬೋದು, ಪೂಜೆ ಮಾಡಿಸೋದಾಗಿರ್ಬೋದು, ಅಥವಾ ಅದೇ ಕೈಗೆಲ್ಲ ದಾರ ಕಟ್ಟಿಸ್ಕೋತಾರಲ್ಲ ನೋಡಿ, ಆ ಥರ ಆಗಿರ್ಬೋದು. ಒಂದೊಂದು ಕಡೆ ಒಂದು ಸಂಪ್ರದಾಯ ಆ ಥರ ಇರುತ್ತೆ. ಸಿಕ್ಕಾಬಟ್ಟೆ ಜನ ಇದ್ದರು. ಮಾತ್ರ ದರ್ಶನಕ್ಕಂತೂ ಹೋಗೋಕ್ಕಾಗಲೇ ಇಲ್ಲ, ಹೆವಿ ರಶ್ಶು. ನಾವು ಹೋಗಿದ್ದೆ ಆಲ್ರೆಡಿ ತಿಂಡಿ ಗಿಂಡೆಲ್ಲ ತಿನ್ಕೊಂಡು 11 ಗಂಟೆ ಹೋಗಿದ್ದು ನಾವು. ಯಾಕಂದರೆ ಹಸ್ಕೊಂಡೇನು ಹೋಗಿರಲಿಲ್ಲ, ತಿಂಡಿ ಎಲ್ಲ ತಿನ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದು. ಇನ್ನು ನಾವು ಹೋಗಿ ನಿಂತ್ಕೊಂಡ್ರೆ ಕ್ಯೂ ಅಲ್ಲಿ ನಿಜ 6 ಗಂಟೆ ಆಗಿಬಿಡುತ್ತೆ ನೈಟು, ಸಂಜೆ ಅಂದ್ಕೊಂಡು ನಾವು ದರ್ಶನಕ್ಕೆ ಹೋಗಲಿಲ್ಲ. ಎಂಟ್ರೆನ್ಸಲ್ಲೇ ಸಿಕ್ಕಾಬಟ್ಟೆ ಜನ ಪೂಜೆ ಮಾಡ್ತಾಯಿದ್ರು. ಎಂಟ್ರೆನ್ಸೇ ಹೆವಿ ರಶ್ಶು, ಹಂಗಾಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಹೋಗಿಲ್ಲ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದಿದ್ದಾಯಿತು. ಹಾಗೆ ಇನ್ನೊಂದು ವೀಡಿಯೋ ನಿಮ್ಗೆ ತೋರಿಸ್ಲೇಬೇಕು ನಾನು. ಇವಾಗ ಆಲ್ಮೋಸ್ಟ್ ಮಳೆ ಇದ್ದಿದ್ದರಿಂದ ಎಲ್ಲ ಕಡೆ ನೀರು ಜಾಸ್ತಿ ಆಗಿತ್ತು. ಇದೊಂದು ವೀಡಿಯೋ ನಾನು ಮಿಸ್ ಮಾಡಿಬಿಟ್ಟಿದ್ದೆ. ಸೊ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಅವತ್ತು ಟೆಂಪಲ್ಗೆ ಹೋಗಿರೋದು ಮಾತ್ರ ನಾನು ಹಾಕಿದ್ದೆ. ಬಟ್ KRSದು ಡ್ಯಾಮ್ದು ನೀರು ಯಾವ ಥರ ಬರ್ತಾಯಿದೆ ಅಂದರೆ, ಒಂದು ಬಾಳೆ ಗಿಡ ಆಗಿರ್ಬೋದು, ಈ ತೆಂಗಿನ ಗಿಡ ಎಲ್ಲ ಫುಲ್ಲು ಮುಳುಗಡೆ, ಅಂದರೆ ಮುಳುಗೋಗ್ಬಿಟ್ಟಿದೆ. ಆ ಮಟ್ಟಕ್ಕೆ ಅದು ಬರ್ತಾ ಇರೋ ಅಂಥದ್ದು. ಆ ಕಡೆ ನಾಟಿ ಮಾಡಿರೋರ್ದು ಎಲ್ಲ ಫುಲ್ಲು ಯಾವ ಥರ ಆಗ್ಬಿಟ್ಟಿತ್ತು ಅಂದರೆ, ಆ ಕಡೆ ಎಲ್ಲ ಫುಲ್ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಅಷ್ಟು ಫೋರ್ಸಾಗಿ ಬರ್ತಾಯಿತ್ತು ಕಾವೇರಿ. ಅದೇ KRS ಡ್ಯಾಮ್ ಇದೆಯಲ್ವ, ಆ ನೀರು ಏನು ಧುಮ ಅಂತ ಒಂಥರ ಹೊಗೆ ಥರ ಕಡಿತಾಯಿತ್ತು ನೀರು. ನೋಡೋಕ್ಕೆ ಒಂದು ಖುಷಿ. ಯಾಕಂದರೆ ಹತ್ರಕ್ಕೆ ಹೋದ ತಕ್ಷಣ ಏನು ಹವಾ ಹಂಗೆ ಹೊಡೆಯುತ್ತೆ, ತಣ್ಣನೆ ಗಾಳಿ, ಸಿಕ್ಕಾಬಟ್ಟೆ ಥಂಡಿ ಆಗ್ತಾಯಿತ್ತು. ಅಲ್ಲಂತೂ ಎಷ್ಟೊಂದು ಜನ ನಿಂತಿದ್ರು ಅದನ್ನ ನೋಡೋಕ್ಕಂದರೆ, ಹೆವಿ ಜನ, ಕಾರು ಬೈಕು. ಹಾಗೆ ಶನಿವಾರ ಭಾನುವಾರ ಅಂತ ರೋಡಲ್ಲಿ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು
ರಶ್ ಇರುತ್ತೆ. ನೈಟ್ ಬಂದ್ಬಿಟ್ರಂತೂ ಆ ರೋಡಲ್ಲಿ ಪಕ್ಕ ಒಂದು ಈ ಬೆಂಗಳೂರಲ್ಲ ಅಷ್ಟು ಟ್ರಾಫಿಕ್ ಇರೋಲ್ಲ, ಆ ಮಟ್ಟಕ್ಕೆ ಟ್ರಾಫಿಕ್ಕು. ಆ ಕಡೆ ಝೂಮ್ ಆಗ್ತಾಯಿದ್ದೀನಿ, ಬಟ್ ಅದು ಕ್ಲಾರಿಟಿಯಾಗಿ ಸಿಗ್ತಾ ಇರಲಿಲ್ಲ. ಸೊ ಹಂಗೆ ಝೂಮ್ ಹಾಕೊಂಡು ಹಿಡಿತಾ ಇದೆ. ಅಷ್ಟು ಏನು ಫುಲ್ಲು ಒಂಥರ ಸೇತುವೆ ಹತ್ರನೇ ಬಂದ್ಬಿಟ್ಟಿದೆಯೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಅದು ಹೆವಿ ದುಮ ಅಂತ ಫುಲ್ ದುಮ್ಮಿಕ್ತಾಯಿತ್ತು, ಒಂಥರ ಹೊಗೆ ಥರ ಕಡಿತಾ ಇತ್ತು ಫುಲ್. ಅದು ನೋಡೋಕ್ಕಂತೂ ಸಿಕ್ಕಾಬಟ್ಟೆ ಖುಷಿ, ಬಟ್ ಸಿಕ್ಕಾಬಟ್ಟೆ ಮುಳುಗಡೆ ಆಗ್ಬಿಟ್ಟಿದೆ ಅಲ್ಲೆಲ್ಲ. ಮತ್ತು ಇವತ್ತಿನ ವ್ಲಾಗ್ ಹೇಗಿತ್ತು, ಮತ್ತು ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ Q&A ನಿಮಗೆ ಆಲ್ರೆಡಿ ಹೇಳಿದ್ದೀನಲ್ವ, ಏನಾದ್ರು ಕ್ವೆಶನ್ ಇದ್ದರೆ ಖಂಡಿತ ನನಗೆ ಹೇಳಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಟೇಕ್ ಕೇರ್.